ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿಕಿ ಹೀಲರ್ ಚಾನೆಲ್. ಸೊ ನನ್ನ ಟೇಬಲ್ ಐ ಹೋಪ್ ಚೆನ್ನಾಗಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಒಂದು ಹಾಫ್ ಆಫ್ ದ ಕ್ರಿಸ್ಟಲ್ಸ್ ನಾನಿಲ್ಲಿ ಪ್ಲೇಸ್ ಮಾಡಿದ್ದೀನಿ. ಆ್ಯಂಡ್ ಇನ್ ಕೇಸ್ ನಿಮ್ಗೇನಾದರೂ ಈ ಜಾಟ್ಸ್ ಆಗಿರಲಿ, ಸಾರಿ ಇದನ್ನು ಬೇಕಾದ್ರೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇದು ಬಂದು ಪೈರೇಟ್. ಸೊ ನೋಡ್ತಾ ಇರ್ಬೋದು ನೀವು. ಸೊ ಪೈರೇಟ್ ಚಿಪ್ಸ್ ಜಾರ್. ಸೊ ಅದೇ ಥರ ತುಂಬ ಇದೆ. ಇನ್ ಕೇಸ್ ನಿಮಗೇನಾದರೂ ತೊಗೊಬೇಕು ಅಂತ ಇದ್ದರೆ ಯು ಕ್ಯಾನ್ ಪರ್ಚೇಸ್. ಇನ್ ಕೇಸ್ ಇದರಲ್ಲಿ ನಿಮಗೆ ಇದರಲ್ಲೂ ಸಹ ಕಸ್ಟಮೈಸೇಷನ್ ಬೇಕು, ರಿಲೇಷನ್ಶಿಪ್ ಜಾರ್ ಬೇಕು ಅಥವಾ ಮನಿ ಮ್ಯಾಗ್ನೆಟ್ ಜಾರ್ ಬೇಕು ಅಂದರೆ ಮಾಡಿಕೊಡ್ತೀನಿ. ನೀವು ಅದನ್ನು ಸಹ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಪಿರಮಿಡ್ಸ್ ಎಲ್ಲ ಏನಿದೆ, ಸೊ ಈ ಪಿರಮಿಡ್ಸ್ನ ಸಹ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದು ಬಂದು ಪ್ರೊಟೆಕ್ಷನ್ಗಾಗಿರ್ಬೋದು, ಇವಿಲ್ ಐಸಿಂದ, ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಮನೇನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮನೇಲಿ ಇಡ್ಬೋದು. ಆ್ಯಂಡ್ ದಿಸ್ ಫಾರ್ ಸಕ್ಸಸ್ ಪಿರಮಿಡ್ ಅಂತಲೇ ಹೇಳ್ಬೋದು. ಇನ್ಫಿನಿಟಿ ಸಿಂಬಲ್ ಏನು ಕಾಣ್ತಾ ಇದೆ ಇಲ್ಲಿ, ಸೊ ಇದು ಒಂಥರ ಮ್ಯಾನಿಫೆಸ್ಟೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಲವ್ ಆ್ಯಂಡ್ ಕಂಪ್ಯಾಷನ್ಗೋಸ್ಕರ. ನನ್ನ ಕಮ್ಯುನಿಟಿ ಲಿಂಕ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಈ ಪೋಸ್ಟನ್ನ ಚೆಕ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಬೈ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಸೊ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಜಾರ್ಸಲ್ಲಿ ಸಹ ನಿಮಗೆ ಕಸ್ಟಮೈಸೇಷನ್ ಬೇಕು ಅಂದರೆ ಮಾಡಿಕೊಡೋದಾಗುತ್ತೆ. ಓಕೆ, ಸೊ ಇಲ್ಲಿ ಇವತ್ತಿನ ಟ್ಯಾರೋ ರೀಡಿಂಗ್ ಫೆಬ್ರವರಿ ಮಂತ್ಗೋಸ್ಕರ ಆಗಿರುತ್ತೆ. ಫೆಬ್ರವರಿ ಮಂತಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾವ ಒಂದು ಚೇಂಜಸ್ ಬರ್ಬೋದು ಅನ್ನೋ ಒಂದು ವಿಚಾರವಾಗಿ ಈ ಒಂದು ಟ್ಯಾರೋ ರೀಡಿಂಗ್ ಆಗಿರುತ್ತೆ ಇಲ್ಲಿ. ಸೊ ಇನ್ ಕೇಸ್ ನಿಮಗೇನಾದರೂ ತುಂಬ ಕನ್ಫ್ಯೂಷನ್ಸ್ ಇದೆ, ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಹಾಗೆ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ, ಬ್ರೇಸ್ಲೆಟ್ಸ್ನ ಸಹ ನೀವು ಪರ್ಚೇಸ್ ಮಾಡಬಹುದು. ಸೊ ನನ್ನ ಕಮ್ಯುನಿಟಿಯಲ್ಲಿ ನೀವು ನೋಡಿದ್ರೆ ಎಲ್ಲವೂ ಸಹ ನಿಮಗೆ ಗೊತ್ತಾಗುತ್ತೆ ಅಪ್ಡೇಟ್ಸ್ ಬಗ್ಗೆ. ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಪೈಲ್ 1 ಪೈಲ್ 1 ಚೂಸ್ ಮಾಡಿ, ಪೈಲ್ 2 ಪೈಲ್ 2 ಚೂಸ್ ಮಾಡಿ. ಇನ್ ಕೇಸ್ ನಿಮ್ಮಿಬ್ಬರದು ಒಂದೇ ಪೈಲಲ್ಲಿ ಡೇಟ್ ಆಫ್ ಬರ್ತ್ ಇದೆ ಅಂತ ಅಂದರೆ ಆಗ ಸಹ ನೀವು ವಿಡಿಯೋನ ನೋಡ್ಬೋದು. ಸೊ ಲೆಟ್ಸ್ ಚೆಕ್ ಫಾರ್ ಪೈಲ್ 1 ಅವ್ರಿಗೆ ಏನೆಲ್ಲ ಇದೆ ಅಂತ ನೋಡೋಣ. ಓಕೆ, ಸೊ ಪೈಲ್ 1 ಅವ್ರಿಗೆ ಫೆಬ್ರವರಿ ಮಂತ್ಗೋಸ್ಕರ ಲವ್ ರೀಡಿಂಗ್. ಆ್ಯಂಡ್ ಸಮ್ಮನ್ ಕಮೆಂಟ್ ಮಾಡಿದ್ರಿ, ಸೊ ಕಾರ್ಡ್ಸ್ ಹೇಗೇಗೋ ಇರುತ್ತೆ ಅಂತ. ಸೊ ಕಾರ್ಡ್ಸ್ ಹೇಗೇಗೋ ಇದ್ದು ಅದು ಎನರ್ಜೀಸ್ ಪ್ರಕಾರನೇ ಬರುತ್ತೆ. ಸೊ ಅದೆಲ್ಲ ಮ್ಯಾಟರ್ ಆಗೋದಿಲ್ಲ. ಓಕೆ, ಇದು ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಓಕೆ, ಸೊ ದ ಹೆರೋಫೆಂಟ್ ಬಂದಿದೆ. ದ ಬಾಟಮ್ ಆಫ್ ದ ಡೆಕ್ ಇಲ್ಲಿ ಕ್ವೀನ್ ಆಫ್ ಸಾರ್ಡ್ಸ್ ಬಂದಿದೆ. ಸೊ ನೋಡೋಣ. ಸೊ ಪೈಲ್ 1, ಕಂಗ್ರ್ಯಾಚುಲೇಷನ್ಸ್ ಪೈಲ್ 1. ದ ಫಸ್ಟ್ ಕಾರ್ಡ್ ಏನೇ ಇಲ್ಲಿ ದ ಲವರ್ಸ್ ಬಂದಿದೆ, ಆ್ಯಂಡ್ ಅದರ ಜೊತೆಗೆ ದ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಆ್ಯಂಡ್ ಮೂರನೇ ಕಾರ್ಡು 2 ಆಫ್ ವ್ಯಾಂಡ್ಸ್. ಸೋ ಗುಡ್. ಸೊ ನೆಕ್ಸ್ಟು ದ ಹೆರೋಫೆಂಟ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಬಂದಿದ್ದು ಕ್ವೀನ್ ಆಫ್ ಸಾರ್ಡ್ಸ್. ಸೊ ಎಸ್, ಡೆಫಿನೆಟ್ಲಿ ಇಲ್ಲಿ
ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರೆ ಆ್ಯಂಡ್ ಇದೊಂದು 1000 ಪೀಪಲ್ ಇಲ್ಲಿ ನೋಡ್ತಾ ಇರ್ತೀರ, ತುಂಬ ಜನ ನೋಡ್ತಾ ಇರ್ತೀರ. ಇದು ಯಾರಿಗೆ ಬೇಕಾದರೂ ರೆಸೊನೇಟ್ ಆಗ್ಬೋದು, ಓಕೆನಾ. ದ ಲವರ್ಸ್ ಕಾರ್ಡಲ್ಲಿ ಫಸ್ಟ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಈ ಫೆಬ್ರವರಿ ಮಂತ್ನಲ್ಲಿ ಸ್ವಲ್ಪ ನಿಮ್ಮನ್ನು ಅವರು ಅರ್ಥ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ದ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಏನು ಅಗ್ರೆಸಿವ್ನೆಸ್ ಇತ್ತು ಅಥವಾ ಏನು ಕೋಪ ಇತ್ತು, ನಿಮ್ಮನ್ನ ಕಂಡ್ರೇ ಆಗೋದಿಲ್ಲ, ನಿಮ್ಮನ್ನ ನೋಡಿದ್ರೇ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಅವ್ರು ನಿಮಗೆ. ಸೊ ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು ಕೆಲವೊಂದು ಪಾಸಿಟಿವ್ ಆಗಿ ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ದ ಲವರ್ಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಸೊ ಈ ಲವ್ ನಿಮಗೆ ಕೊನೆವರೆಗೂ ಉಳ್ಕೋಬೇಕು ಅಂತಂದರೆ ಕೆಲವೊಂದು ಅಕ್ಸೆಪ್ಟೆನ್ಸಿನ ನೀವು ಮಾಡಬೇಕಾಗುತ್ತೆ. ಆ್ಯಂಡ್ ಅವರ ಜಾಗದಲ್ಲಿ ನಿಂತು ಅಥವಾ ಅವ್ರು ನಿಮಗೆ ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡೋ ಥರ ಹೇಳಿರಬಹುದು. ಈ ಹಿಂದೆನೂ ನಿಮ್ಮಿಬ್ಬರ ಮಧ್ಯೆ ಆ ಒಂದು ವಿಚಾರವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದಿರಬಹುದು. ಅವರು ಏನೋ ಒಂದು ಹೇಳೋದಕ್ಕೆ ನೀವಾಗಲ್ಲ ಅನ್ನೋದಾಗಿರಲಿ. ಸೊ ಅದೆಲ್ಲೋ ಒಂದು ಕಡೆ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಇದನ್ನೇನಾದರೂ ನೀವು ಚೇಂಜಸ್ ಮಾಡಿಕೊಂಡ್ರೆ ಈ ಒಂದು ಲವ್ ಇನ್ನೊಂದು ಹಂತಕ್ಕೆ ತಲುಪುತ್ತೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಕಾಂಪ್ರಮೈಸ್ ಬರ್ತಾ ಇರೋದ್ರಿಂದ ಫೆಬ್ರವರಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಕಾಂಪ್ರೂವ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ದ ಹೆರೋಫೆಂಟ್ ಇರೋದ್ರಿಂದ ಸ್ವಲ್ಪ ಅವರು ಹೇಳಿದ್ದು ನಡಿಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ತುಂಬ ಇರ್ತಾರೆ. ಆ್ಯಂಡ್ ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಮಾಡಬೇಕು ಅಂತ ಅವ್ರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. 2 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ಇರಬಹುದು. ಸೊ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ಇನ್ನೂ ನಿಮ್ಮಿಬ್ಬರ ಮಧ್ಯೆ ಒಂದು ಬಾಂಡ್ ಸ್ಟ್ರಾಂಗ್ ಆಗ್ತಾ ಇರಬಹುದು. ಆ್ಯಂಡ್ ಇದು ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರಿಗೆ ತೊಗೊಳ್ಳಿ. ಇನ್ ಕೇಸ್ ಅವರು ಬೇರೆ ಮದುವೆ ಆಗಿ ಇದ್ದಾರೆ ಅಂತ ಅಂದರೆ ಆಗ ನಿಮಗೆ ರೆಸೊನೇಟ್ ಆಗೋದಿಲ್ಲ. ಸೊ ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಇದನ್ನು ಈ ಒಂದು ರೀಡಿಂಗ್ನ ನೋಡಿ. ಆ್ಯಂಡ್ ದ ಹೆರೋಫೆಂಟ್ ಇರೋದ್ರಿಂದ ನೆಕ್ಸ್ಟ್ ಇಲ್ಲಿ ಅವ್ರಿಗೆ ಪ್ರಮೋಷನ್ ಆಗಿರಲಿ, ಇಲ್ಲಿ ನೀವಿಬ್ಬರು ಲೈಫಲ್ಲೂ ಕೆಲವೊಂದು ಪ್ರಮೋಷನ್ ಅಂತ ಬರ್ತಾ ಇದೆ. ಲೈಕ್ ನೀವು ಮಾಡುವಂಥ ಜಾಬಲ್ಲಿ ಚೇಂಜಸ್ ಆಗಬಹುದು. ನೀವು ಇಲ್ಲಿ ಬೇರೆ ಕಡೆ ಶಿಫ್ಟ್ ಆಗ್ಬೋದು ಅಥವಾ ನಿಮಗೆ ಇನ್ನೊಂದು ಸ್ಯಾಲರಿ ಜಾಸ್ತಿ ಇನ್ಕ್ರಿಮೆಂಟ್ ಆಗೋದಿರ್ಬೋದು. ಸೊ ಅದು ಅಂತ ಬರ್ತಾ ಇದೆ. ಆ್ಯಂಡ್ ದ ಹೆರೋಫೆಂಟ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ಆಲ್ರೆಡಿ ಒಂದು ಹೈ ಪೋಸ್ಟಲ್ಲಿ ಇರ್ಬೋದು. ಸಮ್ ಪೀಪಲ್ಗೆ ಅವರು ಹೆಲ್ಪ್ ಸಹ ಮಾಡ್ತಾ ಇರ್ಬೋದು. ಅವರಿಂದ ಅವ್ರು ಮಾಡೋ ಬಿಸ್ನೆಸ್ಸಿಂದ ಕೆಲವ್ರಿಗೆ ಹೆಲ್ಪ್ ಆಗ್ತಾ ಇರ್ಬೋದು. ಅಥವಾ ಅವರು ಒಂದು ಹೈ ಪೋಸ್ಟಲ್ಲಿ ಇರೋದ್ರಿಂದ ನಿಮಗೆ ಕೆಲವೊಂದು ಬಾರಿ ಮುಜುಗರ ಆಗಬಹುದು ಅವ್ರ ಹತ್ರ ಹೇಗೆ ಮಾತಾಡೋದು ಅಂತ. ಸೊ ಡೋಂಟ್ ವರಿ, ಇಲ್ಲಿ ಫೆಬ್ರವರಿ ಮಂತಲ್ಲಿ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಸಿಗುತ್ತೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಟ್ರೈ ಟು ಕಾಂಟ್ಯಾಕ್ಟ್ ಹಿಮ್ ಆರ್ ಹರ್. ಸೊ ಅವ್ರನ್ನ ನೀವು ಇಲ್ಲಿ ನೀವೇ ಕಾಂಟ್ಯಾಕ್ಟ್ ಮಾಡೋಕ್ಕೂ ಸಹ ಟ್ರೈ ಮಾಡಬಹುದು. ಆ್ಯಂಡ್ ಇನ್ ಕೇಸ್ ನಿಮ್ಗೆ ಎಲ್ಲಾದರೂ ಔಟ್ಸೈಡ್ ಹೋಗಬೇಕು ಅಥವಾ ಯಾವುದಾದ್ರೂ ವೆಕೇಷನ್ಗೆ ಹೋಗಬೇಕು ಅಂತಂದರೆ ಫೆಬ್ರವರಿ ಮಂತ್ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ವ್ಯಾಲೆಂಟೈನ್ಸ್ ಡೇ ಸಹ ಬರ್ತಾ ಇದೆ. ಸೊ ಅದೊಂದು ಹ್ಯಾಪಿ ನ್ಯೂಸ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋರಿಗೆ. ಕ್ವೀನ್ ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ನೀವು ಕೆಲವೊಂದು ವಿಷಯದಲ್ಲಿ ತುಂಬ ಹಿಂಜರಿಕೆ ಮಾಡ್ತೀರಾ. ಸ್ವಲ್ಪ ಬೋಲ್ಡ್ ಆಗಬೇಕು ಅಂತ ಬರ್ತಾ ಇದೆ. ಸ್ವಲ್ಪ ಬೋಲ್ಡಾಗಿ ನೀವು ಆ್ಯಕ್ಷನ್ಸನ್ನು ತೊಗೊಳ್ಬೇಕಾಗತ್ತೆ. ತುಂಬ ಹಿಂಜರಿತಾ ಇದ್ದೀರಾ ಅವ್ರಿಗೆ ಮಾತಾಡ್ಸೋದ್ರಲ್ಲಾಗಿರಲಿ ಅಥವಾ ನಿಮ್ಮ ಲೈಫಲ್ಲಿ ನಿಮಗೋಸ್ಕರ ನೀವು ಒಂದು ಏನು ನಿಮಗೆ ಬೇಕಾಗಿರುತ್ತೆ ಅದನ್ನು ಕೇಳೋಕ್ಕೆ ತುಂಬ ಹಿಂಜರಿಕೆ ಮಾಡ್ತೀರಾ. ಸೊ ಅದನ್ನು ಸ್ಟಾಪ್ ಮಾಡಿ ಅಂತ ಬರ್ತಾ ಇದೆ. ದ ಲವರ್ಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕಡಿಮೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ನೀವು ಏನು ಹೇಳ್ತಾ ಇದ್ರಿ ಅದೆಲ್ಲವೂ ಸಹ ಅವ್ರು ಇರ್ತಾಯಿದ್ರು. ಬಟ್ ಕರೆಂಟ್ಲಿ ಹಾಗಿಲ್ಲ. ಕೆಲವೊಂದನ್ನು ನೀವೇ ಅಕ್ಸೆಪ್ಟ್ ಮಾಡುವಂಥ ಸಿಚುವೇಶನ್ ನಿಮಗೆ ಬಂದಿರಬಹುದು. ಬಟ್ ನಿಮಗೆ ಏಂಜಲ್ಸ್ ನಂಬರ್ಸ್ ಕಾಣಿಸ್ತಾ ಇರ್ಬೋದು ಫ್ರೀಕ್ವೆಂಟಾಗಿ.
ನಿಮಗೆ ಯೂನಿವರ್ಸ್ ಕಡೆಯಿಂದ ಕೆಲವೊಂದು ಇಂಟ್ಯೂಷನ್ಸ್ ಆಗಿರಲಿ ಅಥವಾ ಮೆಸೇಜಸ್ ಆಗಿರಲಿ, ಏನೋ ಒಂದು ಹಿಂಟ್ ಆಗಿರಲಿ ನಿಮಗೆ ಸಿಗ್ತಾ ಇರ್ಬೋದು. ಬಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಎಂಪತಿ ಅನ್ನೋದಿಲ್ಲ. ಎಂಪತಿ ಅಂತ ಅಂದರೆ ನಿಮ್ಮ ಜಾಗದಲ್ಲಿ ಅವರು ನಿಂತು ಯೋಚನೆ ಮಾಡೋದಾಗಿರಲಿ, ಅವ್ರ ಜಾಗದಲ್ಲಿ ನೀವು ನಿಂತು ಯೋಚನೆ ಮಾಡೋದಾಗಿರಲಿ, ಅದು ಸ್ವಲ್ಪ ಕಡಿಮೆನೇ ಇದೆ. ಸೊ ಅದು ಇನ್ಕ್ರೀಸ್ ಆದಾಗ ಇಲ್ಲಿ ಅಫ್ಕೋರ್ಸ್ ಇಲ್ಲಿ ಈ ರಿಲೇಷನ್ಶಿಪ್ ಒಂದು ಮ್ಯಾರೇಜ್ ಕಡೆಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ದ ಸ್ಟ್ರೆಂತ್ ಕಾರ್ಡಲ್ಲಿ ಬರ್ತಾ ಇರೋದ್ರಿಂದ ಸೊ ಇನ್ನೂ ಸಹ ಆ ಬಾಂಡಿಂಗ್ ಏನಿತ್ತು ಸೊ ಅದು ಅಷ್ಟು ಈಸಿಯಾಗಿ ಬ್ರೇಕ್ ಆಗಿಲ್ಲ. ಇಲ್ಲಿ ಆನ್ ಆ್ಯಂಡ್ ಆಫ್ ಆಗ್ತಾನೂ ಇರಬಹುದು, ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆನ್ ಆ್ಯಂಡ್ ಆಫ್ ಆಗ್ತಾ ಇರ್ಬೋದು, ಅಥವಾ ಏನೋ ಒಂದು ವಿಚಾರವಾಗಿ ಮತ್ತೆ ಜಗಳ ಆಡುವಂಥದ್ದು ಇರುತ್ತೆ. ಬಟ್ ಅಗೈನ್ ಇಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ. ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಟ್ವಿನ್ ಫ್ಲೇಮ್ ಎನರ್ಜಿ ಅಂತ ಅಂದರೆ ಅವರು ಮಾತಾಡಿಸಿದಾಗ ಒಂದು ಶಾರ್ಟಾಗಿ ಹೇಳ್ತೀನಿ, ಅವ್ರು ಮಾತಾಡಿಸಿದಾಗ ನಿಮಗೆ ಮಾತಾಡಿಸ್ಬೇಕು ಅನಿಸಲ್ಲ, ಅಥವಾ ನಿಮಗೆ ಮಾತಾಡಿಸಿದಾಗ ಅವ್ರಿಗೆ ಮಾತಾಡಿಸ್ಬೇಕು ಅಂತ ಅನಿಸಲ್ಲ. ಸೊ ಈ ಥರ ಒಂದು ಲೈಕ್ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ, ವೈಸ್ ವರ್ಸ ಅಂತಲೇ ಹೇಳ್ಬೋದು. ಸೊ ಈ ಒಂದು ಎನರ್ಜಿ ಇಲ್ಲಿದೆ. ಆ್ಯಂಡ್ ಫೆಬ್ರವರಿ ಮಂತಲ್ಲಿ ಕಾಂಟ್ಯಾಕ್ಟ್ ಆಗುವಂಥ ಚಾನ್ಸಸ್ ಇದೆ ನಿಮಗೆ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಆ್ಯಂಡ್ ಇದು ಯಾರಿಗೆ ರೆಸೊನೇಟ್ ಆಗಿದೆ ಅವ್ರು ತೊಗೊಳ್ಳಿ. ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಅಥವಾ ಬ್ರೇಸ್ಲೆಟ್ಸ್, ಪಿರಮಿಡ್ಸ್ ಆಗಿರಲಿ, ಜಾರ್ಸ್ ಆಗಿರಲಿ ಕಸ್ಟಮೈಸೇಷನ್ಸ್ ಮಾಡ್ಕೊಬೇಕು ಅಂತ ಇದ್ದರೆ ಅವೈಲಬಲ್ ಇದೆ, ಮಾಡಿಸ್ಕೋಬೋದು. ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕಮ್ಯುನಿಟಿ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಏನೇ ಪರ್ಚೇಸ್ ಮಾಡಬೇಕು ಅಥವಾ ಕನ್ಸಲ್ಟೇಷನ್ ತೊಗೊಳ್ಬೇಕು ಅಂತ ಇದ್ದರೂ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಥ್ಯಾಂಕ್ ಯು. ಓಕೆ, ಈಗ ಫೆಬ್ರವರಿ ಮಂತ್ ರೀಡಿಂಗ್ ಪೈಲ್ 2 ಅವ್ರಿಗೆ ಏನು ಬರುತ್ತೆ ನೋಡೋಣ. ಆ್ಯಂಡ್ ಕಾರ್ಡ್ ಬಂದವ್ರಿಗೆ ತೊಗೊಂಡಿರುವಂಥ ಕಾರ್ಡ್ಸ್ ನನಗೆ ತೊಗೊಳ್ತಾ ಇಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ನೋಡೋಣ. ಸೊ ಪೈಲ್ 2 ಅವ್ರಿಗೆ ಏನೆಲ್ಲ ಕಾರ್ಡ್ಸ್ ಬರುತ್ತೆ ಅಂತ. ಇನ್ ಕೇಸ್ ನಿಮಗೆ ಬ್ರೇಸ್ಲೆಟ್ಸ್ ತೊಗೋಬೇಕು ಅಥವಾ ಪಿರಮಿಡ್ಸ್ ತೊಗೋಬೇಕು, ಜಾರ್ಸ್ನ ಕಸ್ಟಮೈಸೇಷನ್ ಮಾಡ್ಕೊಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. Okay, so bottom of the deck, Page of Wands. Oh, 3 of Swords and 3 of Pentacles. So Knight of Cups and 9 of Wands and Page of Wands. ಓಕೆ, ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಸೊ ಫೆಬ್ರವರಿ ಮಂತ್ ಲವ್ ರೀಡಿಂಗ್ ಬಂದು ಇಟ್ಸ್ ಟೈಮ್ ಟು ಮೂವ್ ಆನ್ ಅಂತ ಹೇಳ್ಬೋದು. ನೀವೇನಾದರೂ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರೆ ಇದು ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ, ಇವ್ರು ಇವತ್ತು ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ನಾಳೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ತುಂಬ ಒಂದು ಬ್ಲೈಂಡಾಗಿ ಟ್ರಸ್ಟ್ ಮಾಡ್ತಾಯಿದ್ದೀರಾ ಅಂತ ಬರ್ತಿದೆ. ಸೊ ಇಲ್ಲಿ ಪೈಲ್ 2 ಅವ್ರಿಗೆ ಇಟ್ಸ್ ಟೈಮ್ ಟು ಮೂವ್ ಆನ್ ಅಂತ ಸ್ಟ್ರಾಂಗ್ ಆಗಿ ಬರ್ತಾ ಇರೋದ್ರಿಂದ ನೀವು ಈ ವ್ಯಕ್ತಿಯಿಂದ ಮೂವ್ ಆನ್ ಆಗಬಹುದು. ಬಿಕಾಸ್ 3 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇಲ್ಲಿ ನೀವು ಅವ್ರ ಜೊತೆ ಎಷ್ಟೇ ಕಷ್ಟ ಇದ್ದರೂ ನಾನು ಇರ್ತೀನಿ ಅಂತ ಹೋದರೂ ಸಹ ನಿಮಗೆ ಅವ್ರ ಕಡೆಯಿಂದ ಸಿಗಬೇಕಾಗಿರೋಂಥ ರೆಸ್ಪೆಕ್ಟ್ ಇಲ್ಲಿ ನಿಮಗೆ ಸಿಗೋದಿಲ್ಲ. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ಅವ್ರ ಮುಂದೆ ಹೇಗೆ ನಿಂತಿದ್ದಾರೆ ಅಂತ. ಸೊ ಇಲ್ಲಿ ಯಾರ ಹತ್ರನೂ ನೀವು ನೆಕ್ಸ್ಟು ತುಂಬ ಆದಂಥ ಸಿಚುವೇಶನ್ಸ್ ಆಗಿರ್ಬೋದು, ತುಂಬ ಚಾಲೆಂಜಸ್ನ ಫೇಸ್ ಮಾಡಬೇಕಾಗಿರೋಂಥ ಸಿಚುವೇಶನ್ಸ್ ಆಗಿರ್ಬೋದು, ಅದೆಲ್ಲ ಬರ್ತಾ ಹೋಗುತ್ತೆ. ಆ್ಯಂಡ್ ಅದೆಲ್ಲದರಲ್ಲೂ ಅವ್ರು ನಿಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಆಲ್ರೆಡಿ ಇಲ್ಲಿ ಹಾರ್ಟ್ ಬ್ರೇಕ್ ಆಗಿದೆ ಆ್ಯಂಡ್ ಟ್ರಸ್ಟ್ ಅನ್ನೋದು ಕಂಪ್ಲೀಟಾಗಿ ಹೋಗಿದೆ, ಅವ್ರ ಮೇಲೆ ಇರೋವಂಥ ನಂಬಿಕೆ ನಿಮ್ಗೆ ಹೋಗಿದೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅವ್ರ ಮೇಲೆ ಇರೋವಂಥ ಪ್ರೀತಿ ಇನ್ನೂ ನಿಮ್ಮನ್ನ ವೆಯ್ಟ್ ಮಾಡಿಸ್ತಾ ಇರ್ಬೋದು. ಬಟ್ ಈ ಒಂದು ರಿಲೇಷನ್ಶಿಪ್ ಮೇಲೆ ಅಥವಾ ನಿಮಗೆ ಕೆಲವೊಬ್ಬರಿಗೆ ಪ್ರೀತಿ ಮೇಲೇ ನಂಬಿಕೆ ಹೋಗಿರಬಹುದು. ನೆಕ್ಸ್ಟ್ ನಾನು ಯಾವುದೇ ಪ್ರೀತಿ ಮಾಡೋದಿಲ್ಲ ಅಥವಾ ನೆಕ್ಸ್ಟ್ ಯಾರನ್ನು ಟ್ರಸ್ಟ್ ಮಾಡೋದಿಲ್ಲ. ಸೊ ಈ ಒಂದು ಥಾಟ್ಸ್ ನಿಮಗೆ ಕಾನ್ಸ್ಟೆಂಟಾಗಿ ಬರ್ತಾ ಇರ್ಬೋದು. ಆ್ಯಂಡ್ 9 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಕೆಲವೊಂದನ್ನು ನೀವು ತುಂಬ ಈಸಿಯಾಗಿ
ಬಿಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಲೈಕ್ ನಿಮಗೆ ಬರುವಂಥ ಆಪರ್ಚುನಿಟೀಸ್ ಆಗಿರ್ಬೋದು, ನಿಮಗೆ ಜಾಬ್ ವಿಷಯದಲ್ಲಿ ಬರುವಂಥ ಆಪರ್ಚುನಿಟೀಸ್ ಆಗಿರಲಿ, ನಿಮ್ಮ ಲೈಫಲ್ಲಿ ಏನೆಲ್ಲ ಬೇರೆ ಕಡೆ ನಿಮಗೆ ಪಾಸಿಟಿವ್ ಆಗಿ ಸಿಗ್ತಾ ಇದೆ, ಅಥವಾ ನ್ಯೂ ಪೀಪಲ್ ನಿಮಗೆ ಚೆನ್ನಾಗಿ ಮಾತಾಡ್ಸಿದ್ರೂ ಸಹ ಅವ್ರ ಜೊತೆಗೆ ನೀವು ಅಷ್ಟೊಂದು ಚೆನ್ನಾಗಿ ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ಅಥವಾ ಕಮ್ಯುನಿಕೇಷನ್ ಮಾಡ್ತಿಲ್ಲ, ತುಂಬ ರೂಡಾಗಿ ಬಿಹೇವ್ ಮಾಡ್ತಾಯಿದ್ದೀರ ಅಂತ ಬರ್ತಾಯಿದೆ. ಸೊ ಅದನ್ನೆಲ್ಲ ನೀವು ಇಲ್ಲಿ ಬಿಡಬೇಕಾಗತ್ತೆ ಈ ಒಂದು ಸಿಚುವೇಷನಲ್ಲಿ. ಸೊ ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ನಿಮ್ಗೆ ತುಂಬ ಲೋನ್ಲಿ ಫೀಲ್ ಆಗಬಹುದು. ನೈಟ್ ಆಫ್ ಕಪ್ಸಲ್ಲಿ ಇರೋದ್ರಿಂದ ವಿತಿನ್ 10 to 11 months ನಿಮ್ಮ ಲೈಫ್ಗೆ ಒಂದು ನ್ಯೂ ಲವ್ ಬರುವಂಥ ಚಾನ್ಸಸ್ ಇದೆ, ಅಥವಾ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ನಿಮ್ಮ ಲೈಫ್ ಪಾರ್ಟ್ನರ್ ಯಾವ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ಆ ಥರ ಒಂದು ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಇನ್ನೊಂದು ಎನರ್ಜಿ ಇದೆ, ಲೈಕ್ ಅವ್ರ ಕಡೆಯಿಂದ ನಿಮಗೆ ಚೀಟಿಂಗ್ ಆಗಿರ್ಬೋದು, ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರು ಇದ್ದರೂ ಸಹ ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು. ಸೊ ನಿಮ್ಮನ್ನು ಬ್ಲೈಂಡಾಗಿ ನಂಬಿಸಿದ್ರು ಆ್ಯಂಡ್ ಆ ಒಂದು ನಿಜ ಏನಿತ್ತು, ಸೊ ರೀಸೆಂಟಾಗಿ ನಿಮಗೆ ಅದು ಗೊತ್ತಾಗಿರ್ಬೋದು. ಸೊ ಅದು ಗೊತ್ತಾಗಿ ಸಹ ನಿಮಗೆ ತುಂಬ ನೋವಾಗಿದೆ ಅಂತಲೂ ಹೇಳ್ಬೋದು. ಸೊ ಸಮ್ ಪೀಪಲ್ ಈ ಡಿಪ್ರೆಷನಲ್ಲಿ ಇದ್ದರೆ, ಸೊ ಅದರಿಂದ ಆದಷ್ಟು ಬೇಗ ಹೊರಗೆ ಬನ್ನಿ ಅಂತ ಹೇಳ್ತೀನಿ. ಹಾಯ್ ಎವ್ರಿವನ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಬ್ರೇಸ್ಲೆಟ್ ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗೋಸ್ಕರ, ಆ್ಯಂಡ್ ಇದು ಸೆಲ್ಫ್ ಲವ್ಗೋಸ್ಕರನೂ ಯೂಸ್ ಮಾಡಬಹುದು. ಆ್ಯಂಡ್ ಯಾರೆಲ್ಲ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡಬಹುದು. ನಿಮ್ಮ ಮಧ್ಯೆ ಇರುವಂಥ ಕೆಲವೊಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಇಫ್ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಬ್ರೇಸ್ಲೆಟ್ನ ಪರ್ಚೇಸ್ ಮಾಡೋದಕ್ಕೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡುವಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಅದರ್ವೈಸ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಅದಕ್ಕೆ ನೀವು ಹೊರಗೆ ಬರೋದಕ್ಕೆ ಒಂದು ಅಮೆಥಿಸ್ಟ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಇನ್ ಕೇಸ್ ನೀವು ಅಮೆಥಿಸ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ, ಸೊ ನನ್ನ ಕಡೆನೇ ಅವೈಲಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಇರೋವಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಅಮೆಥಿಸ್ಟ್ನ ಸಹ ನೀವು ಬುಕ್ ಮಾಡ್ಕೊಳ್ಬೋದು. ಬಿಕಾಸ್ ಯಾಕೆ ಅಂತ ಅಂದರೆ ಅದರಲ್ಲಿ ಹೀಲಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಈ ಡಿಪ್ರೆಷನ್ ಆಗಿರಲಿ, ತುಂಬ ನೋವು, ಸೊ ಇದರಿಂದ ಎಲ್ಲ ಹೊರಗೆ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪೇಜ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ನೆಕ್ಸ್ಟ್ ನಿಮಗೆ ಕೆಲವೊಂದು ಶಿಫ್ಟ್ ಆಗಬಹುದು. ಸೊ ನೀವು ಹೋಮ್ ಆಗಿರಲಿ, ಅಥವಾ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಜಾಬ್ ತುಂಬ ದಿನದಿಂದ ಮಾಡ್ತಿದ್ದೀನಿ, ಈಗ ನಾನು ಚೇಂಜ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತಂದರೆ ಡೆಫಿನೆಟ್ಲಿ ಅದೆಲ್ಲವೂ ಈ ಒಂದು ಇಯರ್ 2025ಅಲ್ಲಿ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಫೆಬ್ರವರಿ ಮಂತಲ್ಲಿ ತುಂಬ ಹೈ ಚಾನ್ಸಸ್ ಇದೆ. ಸೊ ನೀವು ಅದರಲ್ಲಿ ಸಹ ನೀವು ಚೇಂಜಸ್ನ ಮಾಡ್ಕೊಳ್ಬಹುದು. ಸೊ ನೋ ಪ್ರಾಬ್ಲಮ್. ನಿಮಗೆ ಅಲ್ಲಿ ತುಂಬ ರೆಸ್ಪೆಕ್ಟ್ ಅನ್ನೋದಾಗಿರಲಿ, ಅಥವಾ ನಿಮ್ಮ ಒಂದು ಮೇಲ್ಗಡೆ ಇರೋವಂಥವ್ರು, ಲೈಕ್ ನಿಮಗಿಂತ ಒಂದು ಪೋಸ್ಟ್ ಜಾಸ್ತಿ ಇರೋರು, ಅವ್ರ ಕಡೆಯಿಂದ ನಿಮಗೆ ಅಪ್ರಿಷಿಯೇಷನ್ ಆಗಿರಲಿ ನೀವು ಮಾಡೋ ವರ್ಕಿಗೆ, ಅಥವಾ ನಿಮಗೆ ಏನೆಲ್ಲ ಪ್ರಮೋಷನ್ಸ್ ಬೇಕಾಗಿತ್ತು ಅದೆಲ್ಲ ಸಿಗೋದಾಗಿರಲಿ, ಅದೆಲ್ಲವೂ ಸಹ ಅವೈಲಬಲ್ ಇದೆ. 3 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಆಲ್ರೆಡಿ ನಿಮಗೆ ಫೈನಾನ್ಷಿಯಲಿ ಕೆಲವೊಂದು ಬರ್ಡನ್ ಆಗ್ತಾ ಇರ್ಬೋದು. ಸೊ ಅದರಿಂದನೂ ಸಹ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಫೆಬ್ರವರಿ ಮಂತಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬೋದು. ಬಟ್ ಅದರ್ವೈಸ್ ತೀರಾ ನಿಮಗೆ ಫೈನಾನ್ಷಿಯಲಿ ಎಲ್ಲ ಕಳ್ಕೊಂಬಿಡ್ತೀರಾ ಅಂತನೂ ಅಲ್ಲ, ಲೈಕ್ ಒಂದು ಸ್ಟೆಬಿಲಿಟಿ ಇರೋದಿಲ್ಲ. ಸೊ ನೀವು ಏನೋ ಒಂದು ಯಾವುದಕ್ಕೊಂದು ಅಮೌಂಟ್ ಸೇವ್ ಮಾಡಿರ್ತೀರ, ಅದು ಇನ್ಯಾವುದಕ್ಕೂ ಹೋಗೋದು, ಅದರಿಂದನೂ ನಿಮ್ಗೆ ಹರ್ಟ್ ಆಗ್ಬೋದು. ಸೊ ಕೆಲವೊಂದು ಬಾರಿ ಅನಿಸ್ಬೋದು ಯಾವುದೂ ನನ್ನ ಲೈಫಲ್ಲಿ ಸರಿ ಇಲ್ವಲ್ಲ, ಸೊ ಫೈನಾನ್ಷಿಯಲಿನೂ ಸರಿ ಇಲ್ಲ, ಈ ಕಡೆ ಲವ್ ಕೂಡ ಸರಿ ಇಲ್ಲ, ಸೊ ಈ ಥರನೂ ನಿಮಗೆ ಫೀಲ್ ಆಗ್ಬೋದು. ಬಟ್ ಇದೆಲ್ಲನೂ ನೀವು ಒನ್ ಟೈಮ್ ಫೀಲ್ ಮಾಡ್ತೀರಾ ಫೆಬ್ರವರಿ ಮಂತಲ್ಲಿ. ಸೊ ಆಫ್ಟರ್ ದಟ್ ನಿಮಗೆ ಕೆಲವೊಂದು ಚೇಂಜಸ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಸೇವ್ ಮಾಡಬೇಕು, ಅಥವಾ ಹೇಗೆ ಅಮೌಂಟ್ನ ನಾನು ಬೇರೆ ಥರ ಸೇವಿಂಗ್ಸ್ ಆಗಿರಲಿ, ಅಥವಾ ಒಂದು ಪ್ಲ್ಯಾನಿಂಗಲ್ಲಿ ಏನು ಮಾಡಬೇಕು ಅಂತ ಫೆಬ್ರವರಿ ಮಂತಲ್ಲಿ ನೀವು ಕಲಿತೀರಾ. ಸೊ ಆ ಒಂದು ಚಾನ್ಸಸ್ ಸಹ ತುಂಬ ಹೈ ಇದೆ. ಸೊ ಲವ್ ಕಡೆಗೆ ಹೇಳೋದಾದರೆ ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಇಲ್ಲ. ಸೊ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದರೆ ನಿಮಗೆ. ಆ್ಯಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿತ್ತು. ಯಾರು ರೆಸನೇಟ್ ಆಗಿದೆ ಅವರು ಮಾತ್ರ ತೊಗೊಳ್ಳಿ, ಯಾರು ರೆಸನೇಟ್ ಆಗಿಲ್ಲ ಸೊ ಅವರು ಜಸ್ಟ್ ನೀವು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ಪರ್ಸ್ನಲ್ ಕನ್ಸಲ್ಟೇಷನ್ ಅಥವಾ ಬ್ರೇಸ್ಲೆಟ್ಸ್ ಹಾಗೂ ಪಿರಮಿಡ್ಸ್ ಏನಾದರೂ ಈ ಥರ ಜಾರ್ಸ್ನ ಕಸ್ಟಮೈಸೇಷನ್ ಮಾಡಿಸ್ಕೊಳ್ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಮಾಡಿಸ್ಕೋಬೋದು.
ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.